ಏನು ಏನು ಮಾಡಬೇಕು? ಈ ಮನೆಯಲ್ಲಿ ನಾನು ಜಾಸ್ತಿ ವ್ಲಾಗ್ ಮಾಡಲ್ಲ. ಯಾಕೆ ಅಂದರೆ ಒಂದು ರೀಸನ್ನು, ನನಗೆ ಎಕ್ಸಾಮಲ್ಲೂ ಕನ್ಫ್ಯೂಷನ್ ಇರಲಿಲ್ಲ, ಲೈಫಲ್ಲೂ ಕನ್ಫ್ಯೂಷನ್ ಇರಲಿಲ್ಲ. ಬಿಗ್ಗೆಸ್ಟ್ ಕನ್ಫ್ಯೂಷನ್ ಅಂತಂದರೆ ನಮ್ಮ ಅಕ್ಕ ಮತ್ತು ನಮ್ಮ ಅಪ್ಪನ ಬರ್ಡೇ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನಗೆ ಅಂದರೆ ನನಗೆ ಅಂತಲ್ಲ, ನಮ್ಮ ಅಪ್ಪನಿಗೆ ಇವತ್ತು ಬರ್ಡೇ ಇತ್ತು. ಸೊ ಬೆಳಗ್ಗೆನೇ ಅಂದರೆ ಮಿಡ್ ನೈಟಲ್ಲೇ ವಿಶ್ ಮಾಡಿದೆ, ಬಟ್ ಏನು ಕೇಕ್ ಏನು ಕಟ್ ಮಾಡಿಸಿಲ್ಲ. ಸೊ ಇವತ್ತು ನಮ್ಮ ಅಕ್ಕನ ಮಕ್ಕಳು, ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಸಂಜೆ ಬರ್ತಾರೆ. ಸೊ ಎಲ್ಲ ಸೇರಿಸ್ಕೊಂಡು ಕೇಕ್ ಕಟ್ ಮಾಡ್ಸೋಣ. ನಮ್ಮ ಅಪ್ಪಂಗೆ ತಲೆ ಮಾಂಸ ಇಷ್ಟ ಅಂತ ಅಂದ್ಬಿಟ್ಟು. ಸೊ ಲೈ ಏನೋ ಮಾಡ್ತಿದೀಯಾ ಅಲ್ಲೋಡಿ, ಏನಾರು ಮಾಡ್ಕೊಳ್ಳಿ, ನಾನು ಬಿಸ್ಕೆಟ್ ತಿಂತೀನಿ ಅಂತ. ನೀನು ಹಾಕೋದೇ ಇಲ್ಲ. ನಾನು ಬಾತ್ರೂಮ್ಗೆ ಹೋಗೋದ್ರೆ ಬಾತ್ರೂಮಲ್ಲೂ ಮಾತಾಡ್ಕೊಂಡು ಕೂತ್ಕೊಂತೀಯ. ಏಯ್, ನಿನಗೆ ಯಾರೋ ಬಿಸ್ಕೆಟ್ ಎತ್ಕೊಂತಿದ್ದು? ಹಾಂ, ಎಷ್ಟು ಹೇಳಿದ? ನೋಡು, ಅವ್ರ ಅಣ್ಣ ಹೇಳದಂತೆ. ಅವ್ನು ಇವಾಗ ತಾನೇ ಏತ್ಬಿಟ್ಟು ಬರ್ತಾವನೆ. ಅವ್ರ ಅಣ್ಣ ಹೇಳದ್ನಂತೆ. ಎಲ್ಲಪ್ಪ ಎಲ್ಲೋಯ್ತು? ಹಿಂದೆ ತಿಕ್ಕೊಂಡು ಹೋಯ್ತಾ? ನಿಮ್ಮ ಅಮ್ಮ ಅಂತಾರ ಬಾ, ಏನ್ ಬೇಕಾರೆ ಅಂತಾರ ಬಾ. ಸೊ ನಮ್ಮ ಅಕ್ಕ ಬಂದವ್ರೆ. ಸೊ ತಲೆ ಮಾಂಸ ತಾನೆ ಅಕ್ಕ? ತಲೆ ಮಾಂಸ ತಾನೆ? ಆ ಏನ ಕೈ ಕಾಲು ಮಾಂಸ ಅಂತೆ. ಸೊ ತಂದಿದಾರಂತೆ. ಇವತ್ತು ನಮ್ಮಪ್ಪ ಬೆಳಗ್ಗೆನೆ ಆಶೀರ್ವಾದ ತಗೊಳಕ್ಕೆ ಆನೆಕಲ್ಗೆ ಹೋಗಿದ್ರೆ. ಅವ್ರ ಅಕ್ಕ ಹತ್ರ ಆಶೀರ್ವಾದ ತಗೊಳಕ್ಕೆ ಆನೆಕಲ್ಗೆ ಹೋಗಿದ್ದಾರೆ. ಇವತ್ತು ತಲೆ ಮಾಂಸ, ಅಯ್ಯಯ್ಯೋ ಸುಮಲ. ಸೊ ಇವತ್ತು ನಮ್ಮಪ್ಪ ಆಶೀರ್ವಾದ ತಗೊಳಕ್ಕೆ ಅವ್ರ ಅಕ್ಕನ ಹತ್ರ ಆನೆಕಲ್ಗೆ ಹೋಗಿದ್ದಾರೆ. ಸೊ ಆನೆಕಲ್ಲಿಂದ ಬಂದ ತಕ್ಷಣ ಕೇಕ್ ಕಟ್ ಮಾಡಿಸಿ ನಾನ್ ವೆಜ್ ಮಾಡಿರ್ತೀವಿ, ತಿನ್ನೋದಷ್ಟೇ. ಸೊ ಹೋಗ್ತಾ ಏನೇನು ಮಾಡ್ತೀವಿ ಅನ್ನೋದು ದಬಾಕ್ತೀವಿ, ನೋಡೋಣ. ಈ ಮಕ್ಳ ಹತ್ರ ಇನ್ನೂ ಏನೇನು ದಬಾಕ್ಬೇಕು ಗೊತ್ತಿಲ್ಲ. ಏನು ಮಾಡಬೇಕು? ಎಲ್ಲಿಗೆ? ಹಾಂ, ಏನು ಗಾಡಿ ಓಪನ್ ಮಾಡಬೇಕಾ? ಹಾಂ, ನಾನು ಮಾಡ್ಕೊಳಲ್ಲ, ನಿಮ್ಮ ಅಮ್ಮನ ಕೇಳೋಗು. ಇವನು ಏನೋ ಒಂದು ತಿನ್ಬೇಕು. ಈ ಮನೆಯಲ್ಲಿ ನಾನು ಜಾಸ್ತಿ ವ್ಲಾಗ್ ಮಾಡಲ್ಲ. ಯಾಕೆ ಅಂದರೆ ಒಂದು ರೀಸನ್ನು, ನಮ್ಮ ತಂದೆ ತಾಯಿ ಎಲ್ಲ 1956, 57, 65 ನಮ್ಮ ತಾಯಿ. ಸೊ ಈ ಕಾಲದವರು. ಸೊ ಅದಕ್ಕೆ ಅವ್ರು ಏನು ಮಾಡೋರು ಅಂದರೆ, ಆ ಕಾಲದರಿಂದನೂ ಫ್ಯೂಚರಲ್ಲಿ ಏನು ತೊಗೊಳಕ್ಕಾಗುತ್ತೋ ಇಲ್ವೋ ಅಂತ ಮುಂದಾಲೋಚನೆಯಿಂದ ಎಲ್ಲ ಐಟಮ್ಗಳು ತಂದು ತುಂಬಿಸ್ಬಿಟ್ಟವ್ರೆ. ತುಂಬ ಮೆಸ್ಸಿ. ಇದರಲ್ಲಿ ಏನಿಲ್ಲ ಅಂದರೂ ಈ ಮನೇಲಿ ನಮ್ಮ ಮನೆ ಸಪ್ರೇಟ್ ಮಾಡಿದ್ರೆ, ಸಪ್ರೇಟ್ ಇನ್ ದ ಸೆನ್ಸ್ ಆ ಥರ ಅಲ್ಲ, ಯಾರಿಗಾರು ಕೊಟ್ಟರೆ ಒಂದು ಇಬ್ಬರು ಮನೆ ಸಂಸಾರ ನಡೆಯುತ್ತೆ, ಅಷ್ಟು ಐಟಮ್ಸ್ ಇದಾವೆ ನಮ್ಮ ಮನೇಲಿ. ಅದಕ್ಕೋಸ್ಕರನೇ ಇಲ್ಲಿ ತುಂಬ ಮೆಸ್ಸಿ ಇರೋದ್ರಿಂದ ನಾನು ಜಾಸ್ತಿ ವೀಡಿಯೋಸ್ ಮಾಡಲ್ಲ. ಇನ್ನೊಂದು ಹಾರ್ಡ್ಲಿ ಈ ಮನೇಲಿ ಒಂದೊಂದು 30 ದಿನ ಇರ್ಬೋದು ಅಂತ ಅನ್ಕೋತೀವಿ. ಹಾರ್ಡ್ಲಿ ಇನ್ನೊಂದು 30 ದಿನ ಇರ್ಬೋದು ಅಂತ ಅನ್ಕೋತೀವಿ. ಈ 30 ದಿನದಲ್ಲಿ ಎಷ್ಟೆಷ್ಟಾಗುತ್ತೋ ಅಷ್ಟೆಲ್ಲ ಮೆಮೊರೀಸ್ ತುಂಬಿಸ್ಕೋತೀನಿ. ಆ್ಯಂಡ್ ಈ ಮನೇಲಿ ನನಗೆ ತುಂಬ ಮೆಮೊರೀಸ್ ಕೂಡ ಕೊಟ್ಟಿದೆ. 2 BHK ಹೋಗ್ತಾ ಇದ್ದೀವಿ. ಅಲ್ಲಿ ಯಾವ ಥರ ಮನೆ ಇದೆ ಅಂತ ನೀವೇ ನೋಡಿ ಶಾಕ್ ಆಗ್ತೀರ ನಿಜವಾಗ್ಲೂ. ಆ್ಯಂಡ್ ನನಗೆ ಒಂದು ಸಪ್ರೇಟ್ ರೂಮ್ ಇದೆ. ಆ್ಯಂಡ್ ಅಲ್ಲಿ ಹೋದ್ಮೇಲೆ ಅದ್ರದ್ದೊಂದು ಹೋಮ್ ಟೂರ್ ವ್ಲಾಗ್ ಮಾಡ್ತೀವಿ, ಎಲ್ಲ ಸೆಟ್ರೇಟ್ ಆದಮೇಲೆ. ಸೊ ನಿಮಗೆ ಗೊತ್ತಾಗುತ್ತೆ. ಹೇಳಪ್ಪ. ನಾಳೆ ಯಾರ್ದೋ ಕ್ವೀನ್ ಬರ್ತಾರೆ. ಕ್ರೀಮಾ? ನಾಳೆ ಯಾರ್ದೋ ಕ್ವೀನ್ ಬರ್ತಾರೆ, ಕ್ವೀನ್. ಆ್ಯಂಡ್ ಇನ್ನೊಂದು ಅದನ್ನು ಹೇಳಿದ ಒಳ್ಳೆದಾಯಿತು. ನನಗೆ ಚಿಕ್ಕ ವಯಸ್ಸಿಂದ ಒಂದು ಬಿಗ್ಗೆಸ್ಟ್ ಕನ್ಫ್ಯೂಷನ್ ಏನು ಅಂತಂದರೆ, ನನಗೆ ಎಕ್ಸಾಮಲ್ಲೂ ಕನ್ಫ್ಯೂಷನ್ ಇರಲಿಲ್ಲ, ಲೈಫಲ್ಲೂ ಕನ್ಫ್ಯೂಷನ್ ಇರಲಿಲ್ಲ. ಬಿಗ್ಗೆಸ್ಟ್ ಕನ್ಫ್ಯೂಷನ್ ಅಂತಂದರೆ ನಮ್ಮ ಅಕ್ಕ ಮತ್ತು ನಮ್ಮ ಅಪ್ಪನ ಬರ್ಡೇ. ಚಿಕ್ಕ ವಯಸ್ಸಿಂದನೂ ಅವ್ರಿಬ್ರದ್ದು ಹೆಂಗೆ ಅಂತಂದರೆ, ಬರ್ಡೇ ಚಿಕ್ಕ ವಯಸ್ಸಿಂದಲ್ಲ ಇದ್ದಾಗಿಂದನೂ ಬರ್ಡೇ ಒಂದು ಕನ್ಫ್ಯೂಷನ್ ಏನು ಅಂತಂದರೆ, ನಮ್ಮ ಅಪ್ಪಂದು ಇವತ್ತು ಅಂದರೆ 15 ಏಪ್ರಿಲ್ 15 ಅಕ್ಕ ಇವತ್ತು 14 ಸರಿ. ಹಾಂ, ಅದೇ ನೋಡಿ ಇವಾಗಲೂ ಕನ್ಫ್ಯೂಸ್ ಆಗ್ತಿದೆ. ಸೊ ನಮ್ಮ ಅಪ್ಪಂದು 14 ಏಪ್ರಿಲ್ ಎವ್ರಿ ಇಯರು, ನಮ್ಮ ಅಕ್ಕಂದು 15 ಏಪ್ರಿಲ್ ಎವ್ರಿ ಇಯರು. ಸೊ ನನಗೇನು ಕನ್ಫ್ಯೂಸ್ ಆಗೋದು, ಚಿಕ್ಕ ವಯಸ್ಸಲ್ಲಿ ಹೆಂಗೆ ಅನ್ಸಂದ್ರೆ ನಮ್ಮ ಅಕ್ಕ ದೊಡ್ಡವ್ರು ನಮ್ಮ ಅಪ್ಪನಿಗಿಂತ ಅಂತ ಫೀಲ್ ಆಗೋದು. ಚಿಕ್ಕ ವಯಸ್ಸಲ್ಲಿ ಬುದ್ಧಿ ಇಲ್ದಿರೋ ಟೈಮಲ್ಲಿ ನಮ್ಮ ಅಕ್ಕ ಹೆಂಗೆ ದೊಡ್ಡವರಾಗೋದ್ರು ನಮ್ಮ ಅಪ್ಪನಿಗಿಂತ, ನಮ್ಮ ಅಪ್ಪ ಆದಮೇಲೆಲ್ಲ ನಾವೆಲ್ಲ ಅಂತ ಆ ಥರ ಒಂದು ಕನ್ಫ್ಯೂಷನ್ ಇರೋದು. ಸೊ ಆ ಕನ್ಫ್ಯೂಷನು ನನಗೆ ಅದು ಹೋಗ್ಲಿ ಬಿಡಿ, ಇವಾಗಲೂ ಕೂಡ ನಮ್ಮ ಅಕ್ಕನ ಫಸ್ಟ್ ಬರುತ್ತಾ ಬರ್ಡೇ, ನಮ್ಮ ಅಪ್ಪನ ಫಸ್ಟ್ ಬರುತ್ತಾ ಬರ್ಡೇ, ಇವಾಗಲೂ ಕೂಡ ನನಗೆ ಕನ್ಫ್ಯೂಷನ್. ಅದು ಪ್ರೀತಿ ಇಲ್ಲ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಹೆಂಗೆ ಗೊತ್ತು ಇಷ್ಟು ಪ್ರೀತಿ ನಾನು ಮಾಡೋದಿಲ್ಲ ಯಾರನ್ನು. ಏನೋ ಹೇಳ್ತಿದ್ರಕ್ಕ, ಹೇಳಿ 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 ಹೇಳಿ.
golden words not repeated. ಇದೊಂದು ಕಲ್ತ್ಕೊಂಡ್ಬಿಟ್ಟವ್ರೆ, ಹೇಳ್ತಾರೆ ಅಷ್ಟೇ. ಸೊ ಚಿಕ್ಕ ವಯಸ್ಸಿಂದ ನನಗೆ ಅಟ್ಲೀಸ್ಟ್ ಡಿಫ್ರೆಂಟ್ ಡೇಟ್ ಆದರೂ ಅಡ್ಜಸ್ಟ್ ಆಗ್ತಿತ್ತು, ಮೇ ಬಿ ಗೊತ್ತಾಗ್ತಿತ್ತು. ಆ್ಯಂಡ್ ಏನು ಅಂದರೆ ಇವತ್ತು ಅಪ್ಪನ ಬರ್ಡೇ ಅಂದರೆ ನಾಳೆ ಅಕ್ಕನ ಬರ್ಡೇ. ಸೊ ಅದರಿಂದ ನಂಗೆ ತುಂಬ ಚಿಕ್ಕ ವಯಸ್ಸಿನ ಕನ್ಫ್ಯೂಷನು. ಏನೋ ನಾಳೆ ನಿಮ್ಮ ಅಮ್ಮನ ಬರ್ಡೇ ಏನು ಮಾಡಿಸ್ತೀಯಾ? ಏನು ಮಾಡಿಸ್ಲಿದೆ ಅಂದರೆ ಕರೆಕ್ಟಾಗಿ ಹೇಳಿ. ಏನಪ್ಪ ನಾಳೆ ನಿಮ್ಮ ಮಮ್ಮಿ ಬರ್ಡೇ ವಿಶ್ ಮಾಡ್ತೀಯಾ ಮಮ್ಮಿಗೆ? ಮೇನ್ ಮಿಶಿನಾ ಹ್ಯಾಪಿ ಬರ್ಡೇ ಮಮ್ಮಿ ಏನೋ ಇರ ಹಾ ಹೇಳು ಅಮ್ಮ ಹ್ಯಾಪಿ ಬರ್ಡೇ ಅಂತ ಹೇಳು. ಹೇಳ್ತಾವನಕ್ಕ ಏನ ನೀನೇ ಹುಡುಗಿ ನಿಮ್ಮ ಮನೇಲಿ? ಇಲ್ಲ, ಯಾಕೆ? ಹುಡುಗಿರು ಇಯರಿಂಗ್ ಹಾಕೊಂತಾರೆ, ಕಿವಿ ಹಾಕೊಂತಾರೆ, ಇಯರಿಂಗ್ಸು, ಸಾರಿ, ಕ್ರೀಮ್ ಹಚ್ಕೊಬೇಕು. ಎಷ್ಟು ಹಚ್ಕೋತಾರೆ ನಿಮ್ಮಮ್ಮ? ಎಷ್ಟು ಹಚ್ಕೋತಾರೆ ಕ್ರೀಮು? ಎಷ್ಟು ಅಷ್ಟು ಹಚ್ಕೋತಾರ? ನಿಜ ಹೇಳು, ಇಷ್ಟು ಅಷ್ಟೇ. ಅಷ್ಟು ಹಚ್ಕೋತಾರಾ? ಹೇಳು ಏನೋ ಹೇಳಲ್ಲ ಹೇಳು. ಅವನು ಕ್ಯಾಮ್ರಾ ಆಫ್ ಆದ್ಮೇಲೆ ಒಳ್ಳೆ ಟ್ಯಾಲೆಂಟ್ ಬರ್ತೈತೆ. ಹೇಳಿ ಇನ್ನೊಂದ್ಸಲಿ. ಗರ್ಲ್ಸ್ಗೆ ಏನಾದ್ರು ಪಿಂಪಲ್ ಬಂದ್ರೆ ಫೈರ್ಗೆ ಹೋಗುವಾಗ ಅವಾಗ ಫುಲ್ ಕ್ರೀಮ್ ಹಚ್ಕೊಂಡ್ಬಿಡ್ತಾರೆ ಮುಖಗಲ್ಲ, ಆವಾಗ ಫುಲ್ ಬೆಳ್ಳಗಾಗ್ಬಿಡ್ತಾರೆ. ಆಮೇಲೆ ಏನಾರ ಮಣ್ಣು ಬಿಟ್ಬಿಟ್ರೆ ಅಯ್ಯೋ ಅಯ್ಯೋ ಅಂದ್ಕೊಂಡ್ಬಿಡ್ತಾರೆ. ಏನಲ್ಲಿ ಆಕ್ಚುಲಿ ಇಷ್ಟೊಂದು ಟ್ಯಾಲೆಂಟ್ ಇದೆ ಅಂತ ನನಗೂ ಗೊತ್ತಿರಲಿಲ್ಲ. ಹುಡುಗಿರ ಬಗ್ಗೆ ಇಷ್ಟೊಂದು ನಾಲೆಜ್ ಇದೆ ಅಂತ ಗೊತ್ತಿರಲಿಲ್ಲ. ಗರ್ಲ್ ಫ್ರೆಂಡ್ ಇದಾರೆ ನಿಂಗೆ? ಇಲ್ಲ, ನಿಜ ಹೇಳು. ನಂಗೆ ಬರೋ ಬಾಯ್ಸ್ ಬೇಕು. ಅಲ್ಲ, ಚಿಕ್ಕ ವಯಸ್ಸಲ್ಲಿ ಯಾವ್ದೋ ಹುಡುಗಿಗೆ ಏನೋ ಹೂವು ಕೊಟ್ಟಿದ್ದಂತಲ್ಲ ಕಾಲು ಕುತ್ಕೊಂಡು? ಎಕ್ಸ್ಕ್ಯೂಸ್ ಮೀ, ಎಸ್, ಅದೆಲ್ಲ ಸುಳ್ಳು. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಅಮ್ಮನೇ ಹೇಳಿದ್ದು. ಅದೇ ಜೋಕ್ಸ್. ಏನ್ ಜೋಕ್ಸು? ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಅಕ್ಕ ಕೊಟ್ಟಿದ್ನಲ್ವಕ್ಕ ಅವನು ಫ್ಲವರ್ ಹುಡುಗಿಗೆ? ಇಲ್ಲ, ಅವ್ರ ಅಮ್ಮನೇ ಯಾಮರ್ಸ್ತಾವ್ರೆ. ಅವ್ರ ಅಮ್ಮನೇ ಹೇಳ್ತಾ ಇದ್ರು ಈ ವಯಸ್ಸಲ್ಲೇ ಅವ್ನಿಗೆ ಹುಡುಗಿಗೆ ರೋಸ್ ಕೊಡೋದ್ ಗೊತ್ತು ಅಂತೆಲ್ಲ ಹೇಳ್ತಿದ್ರು. ಎಕ್ಸ್ಕ್ಯೂಸ್ ಮೀ. ಸರಿ, ಎಷ್ಟು ಜನ ಗರ್ಲ್ ಫ್ರೆಂಡ್ ಅವ್ರು ನಿನ್ಗೆ? ನಂಗೆ ಯಾರು ಬೇಡ. ನಂಗೆ 5 ಬಾಯ್ಸ್ ಇದ್ದಾರೆ. 5 ಬಾಯ್ಸ್ ಫ್ರೆಂಡ್ಸಾ? ಎಸ್. ಸೊ ಇವತ್ತು ಬರ್ಡೇ ಬಾಯ್ ಅವ್ರ ಅಕ್ಕನ ಹತ್ರ ಫುಲ್ ಆಶೀರ್ವಾದ ತಗೊಂಡ್ ಬಂದವ್ರೆ. ಏನಾದ್ರು ನಿಮ್ಮ ಅಕ್ಕ? ಆಶೀರ್ವಾದ ಮಾಡಿದ್ರು, ಖುಷಿ ಆದ್ರು. ಅಷ್ಟೇನಾ? ಇನ್ನೇನು ಬೇರೆ ಹೇಳಿಲ್ವಾ? ಇನ್ನೇನು ಹೇಳ್ತಾರೆ? ಚಿಕನ್ ಮಾಡಿದ್ರ? ಹ್ಮ್ ಫುಲ್ ಸೀರಿಯಲ್ ಇದ್ದೀರಾ? ಖುಷಿ. ಸೊ ಕೇಕ್ ತಂದಿದ್ದೀನಿ. ನಂಗೆ ಆಕ್ಚುಲಿ ಸಿನಿಮಾ ಪ್ರೆಸ್ ಮೀಟ್ ಇತ್ತು, ಡೈರೆಕ್ಟ್ ಆಗಿ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಈಗ ಕೇಕ್ ಕಟ್ ಮಾಡಿಸಿ ಮತ್ತೆ ಇಮಿಡಿಯೇಟ್ ಆಗಿ ಹೋಗ್ಬೇಕು ಸಿನಿಮಾ ಪ್ರೆಸ್ ಮೀಟ್, ಅಂದ್ರೆ ಸಿನಿಮಾ ರಿವ್ಯೂ ಇದೆ, ಟೆರರ್ ಸೆಲೆಬ್ರಿಟಿ ಶೋ ಇದೆ. ಸೊ ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗ್ಬೇಕೀಗ. ಬೇಗ ಬೇಗ ಬನ್ನಿ. ನೋಡಿ ನಮ್ಮ ಅಕ್ಕ ಹೆಂಗ್ ಕೂತವ್ರೆ. ಓ ಜಲ್ದಮ್ಮ, ನಿಮ್ಮ ಯಜಮಾನ್ರದು ಹುಡ್ದಬ್ಬ, ಏನ್ ಹೇಳ್ತೀರಾ? ಹಂಗೆ ಒಂದ್ ಕಿಸ್ ಕೊಟ್ಬಿಡಿ. ಕೊಡಮ್ಮ ಅಟ್ಲಕಾದು. ಚಂಪ ಬಿಟ್ಟಮ್ಮ, ಜೋರ್ ಬಿಡಮ್ಮ. ನಮ್ಮ ಅಮ್ಮನ್ಗೆ ಹೇಳ್ಬೇಕು, ನಾಚಿಕೆ ನಮ್ಮ ಅಮ್ಮನ್ಗೆ. ಏನ್ರು ಅಮ್ಮಮ್ಮ ಏನ್ ಮಾಡಿದ್ರು? ತಾತಾಗ ಮುತ್ಕೊಟ್ರ? ಏನ್ ಮಾಡಿದ್ರು? ಹ್ಯಾಪಿ ಬರ್ಡೇನಾ? ಇರಿ ಎಲ್ಲ ಇಷ್ಟ ಇದೀರ? ಫೋಟೋ ತೆಗ್ರಿ. ಇಲ್ಲಿ ಬನ್ನಿ. ಇಸ್ಕೋ ತಾತ. ಹ್ಯಾಪಿ ಬರ್ಡೇ ತಾತ ಹೇಳು. ಎತ್ಕೊಂಡ ಅಯ್ಯೋ 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 ಅಯ್ಯೋ. ಆಯ್ತು. ನೆಕ್ಸ್ಟ್ ಬೇಗ ಬೇಗ. ನೋಡಲ್ಲ ಮಾಮ, ನೋಡಲ್ಲಿ ನಿಮ್ಮ ಅಪ್ಪ ನೋಡಲಿ. ಪಪ್ಪ ನೋಡು. ಆಯ್ತಾಯ್ತು. ನೆಕ್ಸ್ಟ್ ಅಳಿಯ ಮೊದಲನೇ ಮಗ ಅಂತೆ. ಅಳಿಯ ಮನೆ ತೊಳಿಯ ಆಗ್ಲಿಲ್ಲ ಸದ್ಯ ಪುಣ್ಯಕ್ಕೆ. ಏನ್ ತೆಗಿತಾನ ಹೋಗ್ರಿ. ಹಂಗ ಹಿಂಗೇನು ಹೇಳಿ ಬನ್ನಿ.
ಹಿಂಗೆ ಹೊಸದು ಯಾವ್ದು ಅಲ್ಲು ಅರ್ಜುನ್ದು ಹಿಂಗೆ ಹಿಂಗೆ ಅಲ್ಲು ಅರ್ಜುನ್ದು ಹೊಸ ಸ್ಟೈಲ್. ಯಾರ್ದ ಬರ್ಡೇ? ಇಲ್ಲೆಲ್ಲ ಫೋಟೋ ಇದೆ. ಹಾ ಅಮ್ಮದ ಬರ್ಡೇ. ಹ್ಯಾಪಿ ಬರ್ಡೇ ಟು ಯು. ಹೋಗ ಕಂದ ಕಳ್ಳನ್ ಮಗನೇ, ಸೈಡ್ ಬರೋ, ಸೈಡ್ ಬರೋ, ವಿಡಿಯೋ ಗಡ್ಡ ಬರ್ಬೇಡ ನೀನು. ಹೋಗಿ ಬಾಬಾ. ಕೆನ್ನೆ ಕೊಡಿ, ಕೆನ್ನೆ ಕೊಡಿ, ಕೈ 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 ತೆಗಿರಿ. ಏ ಕೆನ್ನೆ ಕೊಡ್ರಿ. ಏ ನನಗೆ ಅವಲ್ಲ ಬೇಡ, ತಮ್ಮನೇಲಿ ಕಂಟೆಂಟ್ ಬೇಕು. ಕೆನ್ನೆಗೆ ಮಮ್ಮಿ ಮುದ್ಕೊಬಿಟ್ರ. ಇರ್ರಿ ನಿಮಿಷ, ವಿಡಿಯೋಗೋಸ್ಕರ ಪೋಸ್ ಕೊಡ್ತಾ ಇದ್ದಾನೆ. ಏನ್ ಮದ್ವೆ ನಾನು ನೋಡ್ದ ಎಷ್ಟು ಚೆನ್ನಾಗಿ ಕೊಡ್ತಾ ಇದ್ದೀನಿ. ಬಳಿ ಡ್ರೆಸ್ ಹೋಗುತ್ತೆ ಕಣ, ಚೇಂಜ್ ಮಾಡ್ಕೊ. ಇಷ್ಟ ಹ್ಯಾಪಿ ಬರ್ಡೇ. ಯಾವಾಗ ಪಾರ್ಟಿ? ನಾಳೆ ಬಾ. ಚೆನ್ನಾಗಿ ತೆಗಿಕೊ ಒಂದೊಂದ. ಇದು ನಮ್ಗೆ ಕೊಟ್ಬಿಡು. ಕೇಕ್ ಸೀರಿಯಸ್ ಚೆನ್ನಾಗಿದೆ, ಅದು ಚೆನ್ನಾಗಿತ್ತು, ಇದು ಚೆನ್ನಾಗಿತ್ತು. ಬ್ಲ್ಯಾಕ್ ಫಾರೆಸ್ಟ್, ಇದು ಯಾವ ಫಾರೆಸ್ಟ್ ಗೊತ್ತಿಲ್ಲ. ಸೊ ಇಷ್ಟ ಆಗಿತ್ತು ಈ ವಿಡಿಯೋದ ಸ್ಪೆಷಲ್. ಸೊ ಅಷ್ಟೇ. ಇನ್ನೂ ಕನ್ಫ್ಯೂಷನ್ ಅಲ್ಲಿದೆ, ನಮ್ಮ ಅಕ್ಕ ದೊಡ್ಡವರು ನಮ್ಮ ಅಪ್ಪ ದೊಡ್ಡವರು ಅಂತ. ಏಯ್ ಈ ಟೈಮ್ ಇಷ್ಟೊತ್ತಲ್ಲಿ ಕಟ್ ಮಾಡಿ ತೋರ್ಸ. 12 ಗಂಟೆ ಮಿಡ್ ನೈಟ್ ಅಲ್ಲೇ ಕಟ್ ಮಾಡ್ತಾರೆ. ನಮ್ಮ ಅಪ್ಪನ ಬರ್ಡೇ ಆಗಿದ ತಕ್ಷಣ ಅವತ್ತಿನ ದಿನಾನೇ ನೈಟ್ ಮಿಡ್ ನೈಟ್ ಅಲ್ಲಿ ಕಟ್ ಮಾಡ್ತಾರೆ 12 o'clockಗೆ. ಸೊ ನಾಳೆ ಎಲ್ಲ ಅವರು ಗಂಡ ಹೆಂಡತಿ ರೊಮ್ಯಾನ್ಸ್ ಮಾಡಕ್ಕೆ ಆಚೆ ಹೋಗ್ತಾವ್ರೆ. ಸೊ ರೊಮ್ಯಾನ್ಸ್ ಮಾಡಕ್ ಆಚೆ ಹೋಗ್ತಾರೆ ಗಂಡ ಹೆಂಡತಿ ಮಕ್ಳು ಕರ್ಕೊಂಡು. ಸೊ ಐ ಹೋಪ್ ನೀವು ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ಇದೇ ತರ ಸಪೋರ್ಟ್ ಮಾಡ್ತಾರೆ. ಅಲ್ಲಿ ತನಕ ಸಿ ಯು, ಬೈ ಬೈ, ಲವ್ ಯು ಆಲ್.